ಜನತೆಗೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಈ ವರ್ಷ ಎಲ್ಲರಿಗೂ ಸರ್ವ ನಮ್ಮ ಬಳ್ಳಾರಿ ಜನತೆಗೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲೆಂದು, ಮತ್ತೆ ಅದರ ಜೊತೆಗೆ ನಾವು ಬಳ್ಳಾರಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ಬಳ್ಳಾರಿ ಸುವರ್ಣ ಬಳ್ಳಾರಿ ಆಗ್ಬೇಕಂತೇಳಿ ಆ ದೇವ್ರನ್ನ ಬೇಡ್ಕೊಂಡಿದೀವಿ. ಅದೇ ರೀತಿಯಲ್ಲಿ ಆಗುತ್ತೆ ನಮ್ಮ ನಂಬಿಕೆ ಇದೆ, ಖಂಡಿತವಾಗಿ ಆಗುತ್ತೆ. ಹೌದು, 48 ಜನ MLAಗಳು ಫಸ್ಟ್ ಟೈಮರ್ಸ್, ಸೆಕೆಂಡ್ ಟೈಮರ್ಸ್ ನಾವೆಲ್ಲ ಸೇರಿದ್ದು ಉದ್ದೇಶ ಏನಂದ್ರೆ, ಎಲ್ಲರೂ ಫಸ್ಟ್ ಟೈಮರ್ಸ್ ಅಲ್ಲಿ ಸೆಕೆಂಡ್ ಟೈಮರ್ಸ್ ಅಲ್ಲಿ ಯಾರನ್ನ ಎಫಿಷಿಯಂಟ್ ಕ್ಯಾಂಡಿಡೇಟ್ಸ್ ಇದ್ರೆ ಅಂತವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಯುವಕರು ಕೂಡ ಮುಂಚೂಣಿಯಾಗಿ ಬಂದ್ರೆ ನಾಳೆ ಬೆಳಗ್ಗೆ ಬರುವಂತ ಎಲೆಕ್ಷನ್ ಅಲ್ಲಿ ಪಾರ್ಟಿಗೂ ಅನುಕೂಲ ಆಗುತ್ತೆ, ಮತ್ತೆ ನಮಗೂ ಅನುಕೂಲ ಆಗುತ್ತೆ ಅಂತೇಳಿ 45ರಿಂದ 48 ಜನ ಸೇರಿದ್ದು. ಅದರ ಮುಂದಿನ ಭಾಗದಲ್ಲಿ ಈಗೆಲ್ಲ ಶಾಸಕರು ಸೇರಿ ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬ್ರನ್ನ ಮತ್ತೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಅಧಿವೇಶನ ಟೈಮಲ್ಲಿ ಭೇಟಿಯಾಗಿ ನಮ್ದು ಈ ತರ ಯುವಕರು ಫಸ್ಟ್ ಟೈಮರ್ಸ್, ಸೆಕೆಂಡ್ ಟೈಮರ್ಸ್ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು. ಫಸ್ಟ್ ಟೈಮರ್ಸ್, ಸೆಕೆಂಡ್ ಟೈಮರ್ಸ್ ನಮ್ಮಲ್ಲಿ ಯಾರು ನಿಮಗೆ ಸೂಕ್ತವಾದಂತ ಅಭ್ಯರ್ಥಿ ಅನಿಸ್ತಾರೋ ಅಂಥವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒಂದು ಮೀಟಿಂಗ್ ಅನ್ನು ಎಲ್ಲರೂ ಮಾಡಿದ್ವಿ. ಅದ್ರ ಜೊತೆಗೆ ಸಮಾನ ಮನಸ್ಸು, ಯಾಕಂದ್ರೆ ಯುವಕರಿಗೆ ಆದ್ಯತೆಯನ್ನು ಕೊಟ್ರೆ ಇನ್ನ ಯುವಕರನ್ನ ದೊಡ್ಡ ಮಟ್ಟದಲ್ಲಿ ಪಾರ್ಟಿಗೆಲ್ಲ ತಗೊಂಡ್ಬರ್ಬೋದು, ಪಾರ್ಟಿ ಕಷ್ಟ ಬೀಳ್ಬೋದು ಅಂತೇಳಿ ಅದ್ರ ಜೊತೆಗೆ ಗುಮ್ಮದಿರುವಂತ ದಿನಮಾನದಲ್ಲಿ ನಾವೆಲ್ಲರೂ ಒಂದು 45ರಿಂದ 48 ಜನ ಶಾಸಕರು ಡೆಲ್ಲಿ ಕೂಡ ಹೋಗಿ ನಮ್ಮ ಮನವಿ ಅಂದ್ರೆ ನಮ್ಮ ಪಾರ್ಟಿ ಹತ್ರ, ನಮ್ಮ ಕುಟುಂಬದ ಹತ್ರ ನಮ್ಮ ಮನವಿಯನ್ನು ನಾಳೆ ಬೆಳಿಗ್ಗೆ ಎಕ್ಸ್ಪ್ಯಾನ್ಷನ್ ಏನಾದ್ರು ನಡೆದ್ರೆ, ಹೈಕಮಾಂಡ್ ಏನಾದ್ರು ಒಪ್ಪಿದ್ರೆ, ಹೈಕಮಾಂಡ್ ಒಪ್ಪಿಗೆ ಮೇಲೆ ನಮ್ಮ ಅಧ್ಯಕ್ಷರಾದಂಥ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬ್ರು ಮತ್ತೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರವರು ಒಪ್ಪಿಗೆ ಮೇಲೆ ಏನನ್ನ ಎಕ್ಸ್ಪ್ಯಾನ್ಷನ್ ನಡೆದಾಗ ನಮ್ಗೊಂದು ಅವಕಾಶ ಕೊಡಿ ಅಂತ ಹೇಳಿ ನಾವು ಎಲ್ಲರೂ ಕೇಳಿದ್ವಿ. ಪ್ರಪಂಚದಾದ್ಯಂತ ಇವತ್ತು ಸುಮಾರು ತಿಂಗಳ ಕಾಲ ಇವತ್ತು ಉಪವಾಸವನ್ನು ಮಾಡಿ ಇವತ್ತು ಈದ್ಗಾದಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಇಡೀ ಪ್ರಪಂಚಕ್ಕೆ, ನಾಡಿಗೆ ಶಾಂತಿ, ಸಮೃದ್ಧಿ, ಎಲ್ಲರೂ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಸೇರಿ ಒಂದಾಗಿ ಬಾಳಬೇಕು ಅಂತ, ಮಾನವ ಧರ್ಮನ ಎತ್ತಿಡಬೇಕು ಅಂತೇಳಿ ಇವತ್ತು ಪ್ರೇಯರ್ ಮಾಡಿದ್ದಾರೆ. ಇವತ್ತು ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಮುಸ್ಲಿಂ ಬಾಂಧವರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಜೊತೆಗೆ ನಾಡು ಮತ್ತು ಜಗತ್ತು ಎಲ್ಲ ಶಾಂತಿಯಿಂದ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಮೊನ್ನೆ ಕೂಡ ಎಲ್ಲರೂ ಕೂಡ ನಾವೆಲ್ಲರೂ ಆಚರಣೆ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಇವ್ರಿಗೂ ಹೊಸ ವರ್ಷ, ಜೊತೆಗೆ ಇದು ಕೂಡ ಎಲ್ಲರಿಗೂ ಹೊಸ ವರ್ಷ ಎಲ್ಲರಿಗೂ ಇವತ್ತೇನು ದೇಶಗಳಲ್ಲಿ ಶಾಂತಿಯಾಗಿ ಸಮೃದ್ಧಿಯಾಗಿ ಎಲ್ಲರೂ ಕಂಡು ಅಂದ್ರೆ ಅದು ಕೊನೆಗಂಡು ಎಲ್ಲರೂ ಕೂಡ ಮತ್ತೆ ಜಗತ್ತು ಶಾಂತಿ ಆಗಲಿ ಅಂತ ಕೂಡ ನಾನು ಈ ದಿನ ಇವತ್ತು ರಂಜಾನ್ ಹಬ್ಬ, ಯುಗಾದಿ ಹಬ್ಬದ ದಿನ, ಹೊಸ ವರ್ಷದಲ್ಲಿ ಯಾವುದೇ ಅಂಥದ್ದು ಆಗದಂಗೆ ಭಗವಂತ ಮಾಡಲಿ ಅಂತೇಳಿ ನಾವು ಕೇಳ್ಕೊಂತೀವಿ. ನೋಡ್ತಿದ್ದೀವಿ ಇವತ್ತು ನೋಡ್ರಿ, ಎಲ್ಲ ಎಲೆ ಉದುರಿ ನಾವೆಲ್ಲ 31 ಡಿಸೆಂಬರ್ ಮಾಡ್ತೀವಿ. ಅದಲ್ಲ, ಅದು ವೈಜ್ಞಾನಿಕವಾಗಿ 31 ಡಿಸೆಂಬರ್ ಹೊಸ ವರ್ಷ ಅಲ್ಲ, ನಿಜವಾದ ಹೊಸ ವರ್ಷ ಇದು. ಭಗವಂತ ಪ್ರಕೃತಿನೇ ನಮಗೆ ನೋಡಿ, ಮುಸ್ಲಿಂ ಬಾಂಧವರು ಕೂಡ ರಂಜಾನ್ ಕೊಟ್ಟಿದ್ದಾನೆ, ಜೊತೆಗೆ ನಮ್ಮ ಯುಗಾದಿ ಕೂಡ ಹೊಸ ವರ್ಷ. ಇದು ಎಳೆ ಚಿಗುರು ನೋಡಿ, ಬೇವು ಬೆಲ್ಲದ ಜೊತೆ ಚಿಗುರಿ ಬಂದಿದೆಯಲ್ಲ, ಹಂಗೆ ಇವತ್ತು ನಾವೆಲ್ಲರೂ ಕೂಡ ಮಾನವ ಧರ್ಮ ಎತ್ತಿ ಹಿಡಿದು ಪ್ರೀತಿ ಅಭಿಮಾನದಿಂದ ಇವತ್ತು ಬಾಳ್ಬೇಕು ಅಂತೇಳಿ ನಾನು ಮನವಿಯನ್ನು كراما كاتبين يعلمون ما تفعلون إن الأبرار لفي نعيم وإن الفجار لفي جحيم. الله أكبر. سمع الله لمن حمده. الله أكبر. الله
الله أكبر. الله أكبر. الله أكبر. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم